ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ನಾವು ಇವತ್ತು ನಮ್ಮೆಲ್ಲ ಬಿತ್ತಕ್ಕೆ ಬಂದೀವಿ. ಇಷ್ಟು ದಿನದ ಒಳಗೆ ಆಲ್ರೆಡಿ ಹೊಲ ಬಿತ್ತನೆ ಮಾಡಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಿರಬೇಕಾಗಿತ್ತು. ಬಟ್ ಎಲ್ಲಿನೋ ಎಫೆಕ್ಟಿಂದಾಗಿ ಮಳೆ ಬರೋದು ತುಂಬ ಲೇಟ್ ಆಯಿತು. ಹಾಗಾಗಿ ಜೂನ್ ಮತ್ತು ಜುಲೈಯಲ್ಲಿ ಬಿತ್ತನೆ ಮಾಡ್ಬೇಕಾಗಿರೋದನ್ನು ಜುಲೈ ಎಂಡಲ್ಲಿ ಬಿತ್ತನೆ ಮಾಡ್ತಿದ್ದೀವಿ. ಸೊ ಹಿಂಗಾರಾದರೂ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ ತಜ್ಞರು, ಹವಾಮಾನ ತಜ್ಞರು. ಬಟ್ ಮಳೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಇವತ್ತು ನಾವು ನಮ್ಮದು ಒಂದು 8 ಎಕರೆ ಹೊಲ ಬಿತ್ತಾ ಇದ್ದೀವಿ. ಸೊ ನಾಳೆ ಇನ್ನೊಂದು 3 ಎಕರೆ ಇದೆ, ಅದನ್ನು ನಾಳೆ ಬಿತ್ತಬೇಕು. ಒಂದೇ ದಿನಕ್ಕೆಲ್ಲ ಬಿತ್ತಕ್ಕಾಗಲ್ಲ. ಸೊ ಇಷ್ಟು ದಿನ ಟ್ರ್ಯಾಕ್ಟ್ರಿಂದ ಬಿತ್ತಿಸ್ತಾ ಇದ್ವಿ. ಬಟ್ ಟ್ರ್ಯಾಕ್ಟ್ರಿಂದ ಬಿತ್ತಿದ್ರೆ ಅಷ್ಟೊಂದು ಚೆನ್ನಾಗಿ ಬೀಜ ಹುಟ್ಟಲ್ಲ, ಅಲ್ಲಲ್ಲಿ ಎಲ್ಲ ಉಳಿದು ಬಿಡುತ್ತಾ, ಮತ್ತು ಜಾಸ್ತಿ ಹೊಲ ಉಳಿಯೋಗುತ್ತೆ ಅಂತೇಳಿ ಎತ್ತುಗಳಿಗೆ ಹೇಳಿದ್ದೀವಿ. ಸೊ ಗಳೇ ಬರ್ತಾ ಇದ್ದಾವೆ. ಬಂದಮೇಲೆ ಏನು ಬಿತ್ತಾ ಇದ್ದೀವಿ, ಯಾವ ರೀತಿ ಬಿತ್ತೀವಿ ಅಂತ ತೋರಿಸ್ತೇನೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಆಲ್ಮೋಸ್ಟ್ ಈ ಮೆಕ್ಕೆಜೋಳ ಬೆಳೀತಕ್ಕಂಥ ಬೆಳೆಗಾರರಲ್ಲಿ ಒಂದು ಡೌಟ್ ಇರುತ್ತೆ, ಯಾವ ಬೀಜ ಬಿತ್ತಬೇಕು ಮಳೆ ಆಶ್ರಿತಕ್ಕ ಮತ್ತು ನೀರಾವರಿಗೆ ಅಂತೇಳಿ. ಸೊ ಇಷ್ಟು ದಿನ ನಾವು ಮಳೆ ಆಶ್ರಿತ ಇರ್ತಕ್ಕಂಥ ಹೊಲಗಳಿಗೆ ಮೆಕ್ಕೆಜೋಳನ ಕಾವೇರಿ ಸೀಡ್ಸ್ ಅಂತ ಬರ್ತಿತ್ತು. ಸೊ ಅದನ್ನ ಬಿತ್ತಾ ಇದ್ವಿ. ಸೊ ಫಾರ್ ದ ಫಸ್ಟ್ ಟೈಮ್ ಚೇಂಜ್ ಮಾಡ್ತಿದ್ವಿ, ಯಾಕಂದ್ರೆ ಅದು ಇಷ್ಟು ದಿನ ಮಾಡಿದ್ವಿ. ಒಂದ್ಸಲ ಒಂದು ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋಣ, ಒಂದು ಹೊಸ ಬೀಜ ಯೂಸ್ ಮಾಡೋಣ ಅಂತೇಳಿ. ಹಂಗಾಗಿ ಈ ಸಲ ನಾವು ಬಿತ್ತಾ ಇರೋ ಬೀಜ ಶಿಮ್ಶಾ 517 ಅಂತ, ಹೈಬ್ರಿಡ್ ಕಾರ್ನ್ ಸೀಡ್ಸ್ ಅಂತ. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್. ಸೊ ಇಲ್ಲಿ 4 ಚೀಲಗಳಿದ್ದಾವೆ. ಸೊ ಇದ್ರೊಳಗೆ ಒಂದು 5-6 ಪ್ಯಾಕೆಟ್ ಇದಾವೆ. ಒಟ್ಟು ಒಂದು 8 ಪ್ಯಾಕೆಟ್ ಮೆಕ್ಕೆಜೋಳ ಬಿತ್ತಾ ಇದ್ವಿ. ಹಂಗೆ ಇದು ಒಂದು 10 kg ಶೇಂಗಾ ಇದೆ, ಮತ್ತು ಆ ಕಡೆ ಇನ್ನೂ ಒಂದು 30 kg ಶೇಂಗಾ ಬರ್ತಾ ಇದೆ. ಒಟ್ಟು ಒಂದು 40 kg ಶೇಂಗಾ ಬಿತ್ತಾ ಇದ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಹೊಲಗಳಿಗೆ ಬಿತ್ತಾ ಇರೋದು ಇವಾಗ. ಇದಾದ್ಮೇಲೆ ಈ ಕಡೆ. ಸೊ ಎತ್ತುಗಳಿಂದ ಬಿತ್ತಿದ್ರೇನೆ ಅದು ಸ್ವಲ್ಪ ಲೆಕ್ಕರಿ, ಅದು ಚೆನ್ನಾಗಿ ಬಿತ್ತದ. ಈ ಟ್ರ್ಯಾಕ್ಟರಿಂದ ಬಿತ್ಬೋದು, ಬಟ್ ಈ ಹಸಿಗೆಲ್ಲ ಗಟ್ಟಿಯಾಗಿ ಬಿಡುತ್ತೆ ಅದು. ಹಂಗಾಗಿ ಬೆಳೆಗೂ ಸ್ವಲ್ಪ ಹೊಡೆತಾಗುತ್ತೆ. ಮತ್ತು ಈ ಸಲ ಯಾಕಿದೆ ಶಿಮ್ಶಾ 517 ಬೀಜ ಬಿತ್ತಾ ಇದೀವಿ ಅಂತಂದ್ರೆ, ಸೊ ಇದು ಸ್ವಲ್ಪ ಮಳೆ ಕಡಿಮೆ ಆದರೂ ಕೂಡ ತಡ್ಕೊಳ್ಳುತ್ತೆ. ಈ ಸಲ ಎಲ್ನಿನೋ ಎಫೆಕ್ಟಿಂದ ಮಳೆ ಆಗಲ್ಲ ಅಂತ ಹೇಳಿದಾರಲ್ಲ. ಸೊ ಹಂಗಾಗಿ ಸ್ವಲ್ಪ ಕೆಲವು ದಿನಗಳ ಕಾಲ ಮಳೆ ಹೋದರೂ ಕೂಡ ನೀರಿನ ಸಾಮರ್ಥ್ಯನ ಹಿಡಿದಿಟ್ಕೊಳ್ಳೋಂಥ ಒಂದು ಕೆಪಾಸಿಟಿ ಈ ಬೀಜಕ್ಕಿದೆ ಅಂತಂದರು. ಸೊ ಹಂಗಾಗಿ ಈ ಬೀಜನ ಬಳಸ್ತಾ ಇದ್ದೀವಿ. ಸೊ ಈ ಬೀಜ ಸ್ವಲ್ಪ ರೈತರಿಗೆ ಫ್ರೆಂಡ್ಲಿ ಆಗಿರುತ್ತೆ, ಅದರಲ್ಲೂ ಮಳೆ ಆಶ್ರಿತ ನೀರಾವರಿ ಇರದೇ ಇರೋರಿಗೆ ಇದು ಬೆಸ್ಟು. ಸೊ ಹಂಗೆ DAP ಇದೆ. ಸೊ ಒಂದು 3 ಪ್ಯಾಕೆಟ್ DAP ತಗೊಂಡಿದ್ದೀವಿ, DAP ಗೊಬ್ಬರನ. ಸೊ ಇದು ಬೀಜದ ಕೂಡ ಬಿಡ್ಬೇಕು, ಇದನ್ನು ಬಿಟ್ಟು ಬಿತ್ತನೆ ಮಾಡಬೇಕು. ಸೊ ಪಕ್ಕದಲ್ಲಿ ಆಲ್ರೆಡಿ ಬಿತ್ತಿದ್ದಾರೆ ನೋಡಿ ಇವರು. ಸೊ ಈ ರೀತಿ ಬರುತ್ತೆ. ಮಳೆ ಆದರೆ ಈ ವರ್ಷ ಬೆಳೆ, ಇಲ್ಲ ಅಂದರೆ ಮತ್ತೆ ಅದೇ ಸಂಕಷ್ಟ ರೈತರಿಗೆ. ಸೊ ಎತ್ತುಗಳು ಯಾಕೋ ಬರೋದು ಲೇಟ್ ಮಾಡ್ತಾ ಇದ್ದಾವೆ. ಸೊ ಅಣಬೆ ಹುಡ್ಕೋಣ ಅಂತ ಹೋಗಿದ್ವಿ. ಸೊ ಅಣಬೆ ಯಾರಿಗೂ ಸಿಗಲಿಲ್ಲ, ಇವ್ರಿಗೂ ಸಿಗಲಿಲ್ಲ, ಇವಳಿಗೂ ಸಿಗಲಿಲ್ಲ. ಚೋಟಿ ಸಿಗ್ತಾ ಅಣಬೆ? ಏನು ಸಿಗ್ತಾ? ಇದೇ ಹೊಲ ಬಿತ್ತಬೇಕಾಗಿರೋದು ಈಗ. ಸೊ ಇವತ್ತೇನಾದ್ರೂ ಒಂದು ಸ್ವಲ್ಪ ಮಳೆ ಆದರೆ ಮತ್ತೆ ಬಿತ್ತಕ್ಕಾಗಂಗಿಲ್ಲ, ಫುಲ್ ಹಸಿ ಆಗಿಬಿಡುತ್ತೆ. 3 ದಿನ ಆಯ್ತು ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾನೆ ಇದೆ. ಸೊ ಮಳೆ ಹೊರಗೆ ಕೊಟ್ಟರೆ ಬಿತ್ತಬೇಕಂದ್ರೆ ಮಳೆನೇ ಕಡಿಮೆ ಆಗ್ತಿಲ್ಲ. ಫೈನಲಿ ಎತ್ತುಗಳು ಬಂದವು. ಸೊ ತುಂಬಾ ಜನ ಎತ್ತುಗಳನ್ನ ಬೀಫ್ ಅಂತ ತಿನ್ನೋರ್ ಮಧ್ಯೆ ಎತ್ತುಗಳೇ ನಮ್ಮನೆ ದೇವರು ಅಂತ ಪೂಜೆ ಮಾಡೋ ಉತ್ತರ ಕರ್ನಾಟಕ ಮಂದಿ ಇನ್ನೊಂದ್ ಕಡೆ. ಸೊ ನಮ್ ಕಡೆ ಇನ್ನೂ ಈ ಎತ್ತುಗಳನ್ನ ಬಳಸಿ ಒಕ್ಕಲ್ತನ ಮಾಡುವಂತ ಒಂದು ಪ್ರವೃತ್ತಿ ಜೀವಂತವಾಗಿದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಇನ್ನೂ ಒಂದು 70% ರೈತರು ಇದೇ ಎತ್ತುಗಳನ್ನ ಬಳಸ್ತಾರೆ, ಟ್ರ್ಯಾಕ್ಟರ್ ಜಾಸ್ತಿ ಬಳಸಲ್ಲ. ಸೊ ಎತ್ತುಗಳು ಹೊಲ ಬಿತ್ತಕ್ ಬಂದ ತಕ್ಷಣ ಮೊದಲನೇದಾಗಿ ಮಾಡೋದೇ ಪೂಜೆ. ಸೊ ಫಸ್ಟ್ ಎತ್ತುಗಳಿಗೆ ಹೊಲಕ್ಕೆ ಪೂಜೆ ಮಾಡಿ ಆಮೇಲೆ ಬಿತ್ತನೆನ ಸ್ಟಾರ್ಟ್ ಮಾಡ್ತೀವಿ. ಸೊ ಬನ್ನಿ ಇವಾಗ ಪೂಜೆ ಮಾಡ್ಕೊಂಡ್ ಬರೋಣ ಅಂತ. ಸೊ ವರ್ಷದ ಮೊದಲ ಬಿತ್ತನೆ ಅಲ್ವಾ, ಸೊ ಹಂಗಾಗಿ ಎತ್ತುಗಳಿಗೆ ಭೂಮಿ ತಾಯಿಗೆ ಪೂಜೆ ಮಾಡಿ ಬೆಳೆ ಚೆನ್ನಾಗಿ ಬರ್ಲಿ ಅಂತ, ಮತ್ತ ಎತ್ತುಗಳು ಸಹಾಯ ಮಾಡಿರ್ತಾವಲ್ಲ, ಸೊ ಅದಕ್ಕೆ ಅವುಗಳಿಗೂ ಕೂಡ ಪೂಜೆ ಸಲ್ಲಿಸಿ ಅವುಗಳನ್ನ ಬಸವಣ್ಣ ಅಂತ ಕರಿತೀವಿ ನಮ್ ಕಡೆ ನಾವು, ಒಂಥರ ದೇವ್ರಿದ್ದಂಗೆ. ಸೊ ಹಂಗಾಗಿ ಅವುಗಳಿಗೂ ಜೊತೆಗೆ ಹೊಲಕ್ಕೆ ಪೂಜೆ ಮಾಡಿ ಎಡೆ ಇಟ್ಟು ನೈವೇದ್ಯ ಹಿಡಿದು ಎಲ್ಲ ಆದ್ಮೇಲೆ ಬಿತ್ತನೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ಪೂಜೆ ಕೆಲಸನೇ 15ರಿಂದ 20 ನಿಮಿಷ, ಹತ್ತತ್ರ ಅರ್ಧ ಗಂಟೆ ಆಗ್ಬಿಡುತ್ತೆ. ಯಾಕಂದ್ರೆ ಹೊಲಗಳಿಗೆ ಮತ್ತೆ ಎತ್ತುಗಳಿಗೆ ಎಲ್ಲ ಸೇರಿಸಿ ಪೂಜೆ ಮಾಡ್ಬೇಕಲ್ಲ. ಸೊ ಹಂಗಾಗಿ ಸ್ವಲ್ಪ ತಡ ಆಗುತ್ತೆ. ಮತ್ತೆ 2 ಗಳೆ ಬರ್ತವೆ, ಒಂದು ಬಿತ್ತೋದು, ಇನ್ನೊಂದು ಅದ್ರ ಮೇಲೆ ಸಾಪ್ ಕುಂಟಿ ಹೊಡೆಯೋದಂತ. ಸೊ ಹಂಗಾಗಿ 4 ಕಡೆನೂ ಪೂಜೆ ಮಾಡೋಷ್ಟೊತ್ತಿಗೆ ಒಂದು half an hour ಟೈಮ್ ತಗೊಳುತ್ತೆ. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಮಾಡೋದು. ಇವಾಗ ಇಟ್ಟಂತ ಎಡೆನ ಹೊಲದಲ್ಲಿ ಮಧ್ಯೆ ಎಲ್ಲಾದ್ರೂ ಹೋಗ್ಬಿಟ್ಟು
ಒಂದು 5 ಕಡೆ ಇಟ್ಟು ಅದೆಲ್ಲ ಆದ್ಮೇಲೆ ಪೂಜೆ ಗೀಜೆ ಆದ್ಮೇಲೆ ಸೊ ಅದನ್ನ ಭೂಮಿನ ಅಗೆದು ಅದ್ರೊಳಗೆ ಆ ಎಡೆನ ಹಾಕಿ ನೀರ್ ಹಾಕಿ ಆಮೇಲೆ ಮುಚ್ಚಿ ಅದು ಅವಾಗಿನ ಕಾಲದಿಂದ ನಡ್ಕೊಂಡ್ ಬಂದಂತ ಒಂದು ಸಂಪ್ರದಾಯ. ಸೊ ಇವಾಗ್ಲೂ ಅದನ್ನ ಏಕೆ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತಂದ್ರೆ ಉಳ್ಸ್ಕೊಂಡ್ ಹೋಗ್ಬೇಕು ಸಂಪ್ರದಾಯನ, ಹಂಗೆ ಮಧ್ಯೆ ಎಲ್ಲ ಬಿಟ್ಕೊಡ್ಬಾರ್ದು ಅಂತ. ಸೊ ಅಲ್ಲಿ ಹಾಕ್ತಿದಾರಲ್ಲ, ಇವಾಗ ಅದ್ರೊಳಗೆ ಪ್ರಸಾದ ಅದೆಲ್ಲ ಇಟ್ಟಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣು ಮುಚ್ಚಿ ಬರೋದು, ಆಮೇಲೆ ಅದೇ ಹೊಲನ ಬಿತ್ತನೆ ಮಾಡೋದು. ಕ್ಕಿಂತ ಮುಂಚೆ ಎಲ್ರು ಸ್ವಲ್ಪ ಸ್ವಲ್ಪ ಊಟ ಮಾಡ್ಲಿ ಅಂತ ರೊಟ್ಟಿ ಗಿಟ್ಟಿ ಎಲ್ಲ ತಂದಿದ್ದಾರೆ. ಊಟ ಆದ್ಮೇಲೆ ಕೆಲಸ ಸ್ಟಾರ್ಟ್. ಮೊದಲು 4 ಎಕರೆಗೆ ರೆಡ್ ಕಾರ್ನ್ ಸೀಡ್ಸ್ ಅಂದ್ರ ಮೆಕ್ಕೆಜೋಳ ಬೀಜಗಳನ್ನ ಬಿತ್ತಾ ಇರೋದು. ಈ 4 ಎಕರೆ ಆದ್ಮೇಲೆ ನೆಕ್ಸ್ಟ್ ಮುಂದಿನ ಹೊಲಗಳಿಗೆ ನಾವು ಇದನ್ನ ಶೇಂಗಾನ ಬಿತ್ತಬೇಕು ಅನ್ಕೊಂಡಿದ್ವಿ. ಸೊ ಅದನ್ನೊಂದು 2 ಎಕರೆ ಬಿತ್ತುತ್ತೀವಿ. ಇನ್ನು ಒಂದ್ 2 ಎಕರೆಗೆ ಸಜ್ಜೆ ಏನೋ ಹಾಕ್ಬೇಕಂತ ಅನ್ಕೊಂಡಿದಾರೆ ಮನೆಯಲ್ಲಿ. ಸೊ ಇವಾಗ ಈ ರೀತಿ ಹಾಕ್ತಿದಾರಲ್ಲ, ಇವರೆಲ್ಲ ಮೆಕ್ಕೆಜೋಳ ಹಾಕ್ತಿರೋದು ಆ ಒಂದು ಸಾಲಲ್ಲಿ. ಅದಾದ್ಮೇಲೆ ಹಿಂದ್ಗಡೆ ಬರ್ತಕ್ಕಂತ ಎತ್ತುಗಳು ಅದನ್ನ ಮುಚ್ಕೊಂಡ್ ಬರ್ತವೆ, ಅಂದ್ರೆ ಪಳಿ ಹೊಡೆದು ಅಂತಾರ ಅದಕ್ಕೆ. ಸೊ ಆ ರೀತಿ ಮಾಡ್ತಾ 4 ಎಕರೆ ಆಗುತ್ತೆ. ಸೊ ಈ 4 ಎಕರೆ ಮುಗಿದ್ಮೇಲೆ ಮತ್ತೆ ಊಟ ಮಾಡಿ ಮಧ್ಯಾಹ್ನ ಮತ್ತೆ ಇನ್ನೊಂದ್ಸಲ ಬಿತ್ತಬೇಕಾಗತ್ತೆ. DAP ಗೊಬ್ಬರ ಬಿತ್ತಕ್ಕೂ ಮುಂಚೆ ಇದನ್ನ ಉಗ್ಬಿಟ್ಟೆ ಬಿತ್ತೋದು. ಸೊ ಹಂಗಾಗಿ ಒಂದು 2 ರಿಂದ 3 ಚೀಲ ಇದಿದೆ, ಒಂದು 4 ಎಕರೆಗೆ ಆಗುತ್ತೆ. ಇದನ್ನ ಒಬ್ರು ಒಂದು ಬುಟ್ಟಿಲಿ ಹಾಕೊಂಡು ಮುಂದೆ ಮುಂದೆ ಸಾಲಲ್ಲಿ ಉಕ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಸಾಲಿಗೂ, ಅಂದ್ರ ಕರೆಕ್ಟಾಗಿ ಬೀಜ ಹುಟ್ಟುತ್ತೆ. ಸೊ ಇದು ಅದಕ್ಕೆ ಯೂಸ್ ಆಗುತ್ತೆ. ಇದೆಯಲ್ಲ, ಇಷ್ಟು ಬಿತ್ಬಿಟ್ರೆ 4 ಎಕರೆ ಕಂಪ್ಲೀಟ್ ಆಗುತ್ತೆ. ಫೈನಲಿ ಮಧ್ಯಾಹ್ನ ಅನ್ನೋಷ್ಟ್ರೊಳಗೆ ಅಂದ್ರೆ ಒಂದು 2 ರಿಂದ 2:30 ಅನ್ನೋಷ್ಟ್ರೊಳಗೆ 4 ಎಕರೆ ಬಿತ್ತಾಯ್ತು. ಇವಾಗ ಇನ್ನು 4 ಎಕರೆ ಬಿತ್ತೋಷ್ಟು ಟೈಮ್ ಇಲ್ಲ, ಬಟ್ ಇನ್ನೊಂದು 2 ಎಕರೆ ಆದ್ರೂ ಬಿತ್ಬೋದು. ಇನ್ನು ಉಳಿದಿರೋದನ್ನ ನಾಳೆ ಬಂದು ಬಿತ್ತಬೇಕಾಗತ್ತೆ. ಯಾಕಂದ್ರೆ ಒಂದೇ ದಿನಕ್ಕಂದ್ರೆ ಎತ್ತುಗಳಿಗೂ ಕೂಡ ತುಂಬಾ ತ್ರಾಸ ಆಗುತ್ತೆ. ಹಂಗಾಗಿ ಅವುಗಳಿಗೂ ಮೇಯಕ್ ಟೈಮ್ ಬೇಕಲ್ವಾ ನೈಟು. ಸೊ ಹಂಗ ಬಿತ್ತಕ್ಕಾಗಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಶೇಂಗಾ ಬಿತ್ತಾ ಇರೋದು. ಇಲ್ಲಿ ಬುಟ್ಟಿ ಒಳಗೆ ಹಾಕಿದಾರಲ್ಲ, ಸೊ ನೋಡ್ಬೇಕಾಗುತ್ತೆ. ಕೆಲವೊಂದಿಷ್ಟು ಕೆಟ್ಟಿರ್ತವೆ ಶೇಂಗಾಗಳು, ಅಂದ್ರೆ ಹಳೆ ಶೇಂಗಾ ಅಲ್ಲ, ಹೋದ್ ವರ್ಷದ ಶೇಂಗಾ ಅದು. ಕೆಲವೊಂದು ಹುಳ ಗಿಡ ಆಗಿ ಏನಾದ್ರು ಆಗಿದಾವೆ ಅಂತ ಚೆಕ್ ಮಾಡ್ತಿದ್ರು. ಈ ರೀತಿ ಸಾಲಲ್ಲಿ ಮುಂದೆ ಮುಂದೆ ಎಲ್ರು ಹಾಕೊಂಡು ಹೋಗಿರ್ತಾರೆ ಆಳುಗಳು. ಅವ್ರು ಹಾಕೊಂಡು ಹೋದ್ಮೇಲೆ ಅದನ್ನ ಹಿಂದೆ ಎತ್ತಿಂದ ಪೊಳಿ ಹೊಡಿತಾರೆ. ಪೊಳಿ ಹೊಡೆದ್ರೆ ಅದು ಮುಚ್ಕೊಂಡು ಹೋಗುತ್ತೆ. ಸೊ ಅದ್ರ ಜೊತೆ ಕಸ ಇದ್ರೆ ಕಸನೂ ಕೂಡ ಕಿತ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ಮೇಲ್ಗಡೆ ಪೊಳಿನ ಚೆನ್ನಾಗಿ ಹೊಡಿಬೇಕಾಗತ್ತೆ. ಸೊ ಇವಾಗ ಕಾಣಿಸ್ತಿದೆಯಲ್ಲ, ಇದಕ್ಕೆಲ್ಲ ಶೇಂಗಾ ಹಾಕ್ತಿರೋದು. ಅವರೆಲ್ಲ ಶೇಂಗಾ ಹಾಕೊಂಡು ಬರ್ತಿದ್ದಾರೆ ಆ ಕಡೆಯಿಂದ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.